ಬೆಳಗಲಿ ನಿನ್ನಯ ಜ್ಯೋತಿಯು ಸತತ ಬೆಳಗಿಸು ಎಲ್ಲರ ಬದುಕ, ಬೆಳಗಿಸು ಎಲ್ಲರ ಬದುಕ. ಬೆಳಗಲಿ ನಿನ್ನಯ ಜ್ಯೋತಿ ಆನಂದ ಹರಿಸುನಿ ಭರವಸೆ ಮೂಡಿಸು ಜನಕನೇ ಒಡೆಯನೇ, ಜನಕನೇ ಒಡೆಯನೇ, ನಿನಗೆ ನನ್ನ ವಂದನೆ. ಬೆಳಗಲಿ ನಿನ್ನಯ ಜ್ಯೋತಿ ಬೆಂಗಳೂರು ನಗರದ ಚಾಮರಾಜಪೇಟೆಯಲ್ಲಿರುವ ಸಂತ ಜೋಸೆಫರ ದೇವಾಲಯದಲ್ಲಿ ನವೀನ ಬಲಿಪೂಜೆಯ ಪ್ರಾರಂಭ ಪ್ರಾರ್ಥನೆ. ಸಂತ ಜೋಸೆಫರೇ, ಕನ್ಯಾಮರಿಯಮ್ಮನವರ ವಿರಕ್ತ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೇಫರೇ, ಕನ್ಯಾಮರಿಯಮ್ಮ ವಿರಕ್ತ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೇಫರೇ, ಕನ್ಯಾಮರಿಯಮ್ಮನ ವಿರಕ್ತ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೇಫರೇ, ಕನ್ಯಾಮರಿಯಮ್ಮನ ವಿರಕ್ತ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸಂತ ಜೋಸೇಫರೇ, ಕನ್ಯಾಮರಿಯಮ್ಮನ ವಿರಕ್ತ ಪತಿಯೇ, ನಿಮ್ಮ ಸ್ವಾಮಿಯ ಸಲಹಿದ ತಂದೆಯೇ, ನಿಮ್ಮನ್ನು ಆಶ್ರಯಿಸಿ ಸಹಾಯವನ್ನು ಬೇಡಿಕೊಂಡವರಲ್ಲಿ ಒಬ್ಬನಾದರೂ ಕೈ ಬಿಡಲ್ಪಟ್ಟವನೆಂದು ಈ ಭೂಚಕ್ರದಲ್ಲಿ ಎಂದಿಗೂ ಕೇಳಲ್ಪಡಲಿಲ್ಲ. ನಾನು ಸಹ ಇದೇ ನಂಬಿಕೆಯಿಂದ ನಿಮ್ಮ ದಿವ್ಯ ಪಾದದ ಬಳಿಗೆ ಓಡಿ ಬಂದಿದ್ದೇನೆ. ಹೀನ ಪಾಪಿಯಾದ ನಾನು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟಿಸಿರು ಬಿಟ್ಟು ನಿಂತಿದ್ದೇನೆ. ಭೂಮಿಗಿಳಿದು ಬಂದ ಯೇಸು ಸ್ವಾಮಿಯ ಪೋಷಕ ತಂದೆಯೇ, ನನ್ನ ಮನವಿಯನ್ನು ಉಪೇಕ್ಷಿಸದೆ ದಯಾಪರರಾದ ದೇವರಿಂದ ಕೇಳಿ ಪಡೆದುಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಸಂತ ಜೋಸೆಫರೇ, ನಿಮ್ಮ ಪಾಲನೆಯಲ್ಲಿರುವ ನಮ್ಮ ಜಗದ್ಗುರುವಿಗೂ ಧರ್ಮಾಧ್ಯಕ್ಷರುಗಳಿಗೂ ಸನ್ಯಾಸಿನಿಯರಿಗೂ ಈ ಭೂಲೋಕದ ಸಕಲ ಭಕ್ತರಿಗೂ ನೀವು ಮಾಡುತ್ತಿರುವ ಸಕಲ ಉಪಕಾರಗಳಿಗಾಗಿ ಸಂತ ಜೋಸೆಫರೇ, ನಮ್ಮ ಪಾಲಕರೇ, ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಸಂತ ಜೋಸೆಫರೇ, ನಮ್ಮ ಕುಟುಂಬ, ನಮ್ಮ ಧರ್ಮ ಕೇಂದ್ರ, ನಮ್ಮ ಧರ್ಮಕ್ಷೇತ್ರ, ನಮ್ಮ ರಾಜ್ಯ, ನಮ್ಮ ದೇಶ, ಇಡೀ ವಿಶ್ವವನ್ನು ನಿಮ್ಮ ಆಶಯದಲ್ಲಿರಿಸಿಕೊಂಡು ಮಾಡುತ್ತಿರುವ ಸಕಲ ಉಪಕಾರಗಳಿಗಾಗಿ ಸಂತ ಜೋಸೆಫರೇ, ನಮ್ಮ ಪಾಲಕರೇ, ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಸಂತ ಜೋಸೆಫರೇ, ನಮ್ಮನ್ನು ಸಕಲ ಆಪತ್ತುಗಳಿಂದಲೂ ರೋಗ ರುಜಿನಗಳಿಂದಲೂ ಸಾವು ನೋವುಗಳಿಂದಲೂ ರಕ್ಷಿಸಿ ಕಾಪಾಡಿರುವುದಕ್ಕಾಗಿ ಸಂತ ಜೋಸೆಫರೇ, ನಮ್ಮ ಪಾಲಕರೇ, ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಸಂತ ಜೋಸೆಫರಿಂದ ನಾವು ಪ್ರತಿಯೊಬ್ಬರು ಪಡೆದ ವೈಯಕ್ತಿಕ ಉಪಕಾರಗಳಿಗಾಗಿ ಕೃತಜ್ಞತೆ ಸಲ್ಲಿಸೋಣ. ಸಂತ ಜೋಸೆಫರಲ್ಲಿ ಪ್ರಾರ್ಥನೆ. ಮುಕ್ತಿ ಹೊಂದಿದ ಸಂತ ಜೋಸೆಫರೇ, ನಮ್ಮ ಕಷ್ಟ ಸಂಕಟಗಳಲ್ಲಿ ನಿಮ್ಮ ಶರಣಾಗತಿಗೆ ಓಡಿ ಬರುತ್ತೇವೆ. ನಿಮ್ಮ ಮಹಾಪರಿಶುದ್ಧ ಪತ್ನಿಯ ಸಹಾಯವನ್ನು ಕೇಳಿಕೊಂಡ ಬಳಿಕ ನಂಬಿಕೆಯೊಡನೆ ನಿಮ್ಮ ರಕ್ಷಣೆಯನ್ನು ಸದಾ ಧೈರ್ಯದಿಂದ ಕೇಳುತ್ತೇವೆ. ದೇವರ ತಾಯಿಯಾದ ನಿಷ್ಕಳಂಕ ಕನ್ನಿಕೆಯ ಮೇಲೆ ನೀವಿಟ್ಟಿದ್ದ ಪ್ರೀತಿಯನ್ನು, ದಿವ್ಯ ಬಾಲರಾದ ಯೇಸುವಿನ ಮೇಲೆ ನೀವಿಟ್ಟ ಪಿತೃ ಪ್ರೇಮವನ್ನು ಸ್ಮರಿಸಿ, ಯೇಸು ಸ್ವಾಮಿ ತಮ್ಮ ಅಮೂಲ್ಯ ರಕ್ತವನ್ನು ಚೆಲ್ಲಿ ಸಂಪಾದಿಸಿದ ಆತ್ಮವನ್ನು ನೀವು ಕರುಣೆಯಿಂದ ರಕ್ಷಿಸಿ, ನಿಮ್ಮ ದಯಾಮಯ ಪಾಲನೆಯಿಂದ ನಮ್ಮನ್ನು ಆಪತ್ಕಾಲದಲ್ಲಿ ಸಂರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ.
ಪವಿತ್ರ ಕುಟುಂಬದ ಮಹಾ ವಿವೇಕಿಯಾದ ಪಾಲಕರೇ, ಯೇಸುವಿನಿಂದ ಆಯ್ಕೆಯಾದ ಜನರನ್ನು ಕಾಪಾಡಿರಿ. ಪ್ರೀತಿಯ ತಂದೆಯೇ, ಸಕಲ ಕೀಡುಗಳಿಂದ ನಮ್ಮನ್ನು ಕಾಪಾಡಿರಿ. ಘನ ಹೊಂದಿದ ಮಹಾ ಪರಿಪಾಲಕರೇ, ಸೈತಾನನೊಡನೆ ನಾವು ಹೋರಾಡುವಾಗ ನಮ್ಮನ್ನು ರಕ್ಷಿಸಿರಿ. ನೀವು ಆ ಕಾಲದಲ್ಲಿ ದಿವ್ಯ ಬಾಲರನ್ನು ಮರಣ ಆಪತ್ತಿನಿಂದ ತಪ್ಪಿಸಿ ಕಾಪಾಡಿಕೊಂಡು ಬಂದಂತೆ ಈ ಸಮಯದಲ್ಲಿ ಶತ್ರುಗಳ ತಂತ್ರೋಪಾಯಗಳಿಂದಲೂ ಸರ್ವ ಕೀಡುಗಳಿಂದಲೂ ಪವಿತ್ರ ಧರ್ಮಸೇವೆಯನ್ನು ಪರಿಪಾಲಿಸಿರಿ. ನಾವು ನಿಮ್ಮ ಆದರ್ಶದಿಂದಲೂ ಆದರಣೆಯಿಂದಲೂ ದೃಢವಾಗಿ ಪರಿಶುದ್ಧರಾಗಿ ಜೀವಿಸಿ ಒಳ್ಳೆಯ ಮರಣವನ್ನು ಹೊಂದಿ ಪರಲೋಕದ ನಿರಂತರ ಸೌಭಾಗ್ಯವನ್ನು ಪಡೆಯುವಂತೆ ನಮ್ಮನ್ನು ಯಾವಾಗಲೂ ಕಾಪಾಡಿರಿ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮೃತ್ಯುಂಜಯ ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಕಾರ್ಮಿಕ ಪಾಲಕರ ಸಂಘ ಜೋಸೇಫರ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ವಿಶ್ವವೇ ಕಾರ್ಮಿಕರ ಹಬ್ಬವನ್ನು, ಕಾರ್ಮಿಕರ ದಿನವನ್ನು ಆಚರಣೆ ಮಾಡುತ್ತಿದೆ. ಎಂತಹ ಪ್ರಸ್ತುತ ಈ ಶುಭ ದಿನ! ಈ ನಮ್ಮ ಧರ್ಮ ಕೇಂದ್ರ ಪ್ರತಿ ವರ್ಷ ಕಾರ್ಮಿಕ ಸಂಘ ಜೋಸೆಫರ ಹಬ್ಬದ ನವೀನ ದಿನವನ್ನು ಮೇ 1ರಿಂದ ಪ್ರಾರಂಭ ಮಾಡುತ್ತದೆ. ಈ ದಿನವನ್ನು ವಿಶೇಷವಾಗಿ ನಾವು ಸಂತ ಜೋಸೆಫರ ಕಾರ್ಮಿಕರ ಈ ಒಂದು ಹಬ್ಬವನ್ನು, ಹಬ್ಬದ ಈ ಬಲಿಪೂಜೆಯನ್ನು ನಮ್ಮ ಧರ್ಮ ಕೇಂದ್ರದ ನೆಲಮಾಳಿಗೆಯಲ್ಲಿ ಇರತಕ್ಕಂತಹ ಪವಿತ್ರವಾದ ಒಂದು ಸ್ಥಳದಿಂದ ಇಂದಿನ ಈ ಬಲಿಪೂಜೆಯನ್ನು ನಾವು ಅರ್ಪಿಸಿಕೊಡುತ್ತಿದ್ದೇವೆ. ಪ್ರೀತಿಯ ಭಕ್ತಾದಿಗಳೇ, ಸಂತ ಜೋಸೆಫರ ಭಕ್ತಾದಿಗಳೇ, ನಾವು ವಿಶೇಷವಾಗಿ ವಿಶ್ವಕ್ಕಾಗಿ ಪ್ರಾರ್ಥಿಸೋಣ, ದೇಶಕ್ಕಾಗಿ ಪ್ರಾರ್ಥಿಸೋಣ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ, ನಮ್ಮ ಧರ್ಮ ಸಭೆಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳ ಪರವಾಗಿ ಈ ಬಲಿಪೂಜೆಯನ್ನು ಅರ್ಪಿಸಿಕೊಡುತ್ತಿದ್ದೇನೆ. ಕಾರಣ ನಮ್ಮ ಧರ್ಮ ಕೇಂದ್ರದ ಭಕ್ತಾದಿಗಳು ಈ ಒಂದು ಹಬ್ಬವನ್ನು ಆಚರಿಸಲು ವಂಚಿತರಾಗಿದ್ದೇವೆ. ಆದರೆ ಪ್ರಭು ಯೇಸು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರ ಪ್ರಸನ್ನತೆ ನಮಗೆ ಸಾಕು. ಪ್ರಭು ಯೇಸು ಹೇಳಿದ್ದಾರೆ, ಕೊಠಡಿ ಒಳಗೆ ಸೇರಿಕೊಂಡು ಪ್ರಾರ್ಥನೆ ಮಾಡಿ ಪವಿತ್ರಾತ್ಮರನ್ನು ಬರಮಾಡಿಕೊಳ್ಳಿ ಎಂದು ಪ್ರೇಷಿತರಿಗೆ ಕೊಟ್ಟು ಹೋದ ಆಜ್ಞೆ. ಈ ಪ್ರಸ್ತುತ ಕಾಲ, ಈ ಕರೋನಾ ಕಾಯಿಲೆಯಿಂದ ವಿಶ್ವವೇ ಮನೆಯಲ್ಲಿ ಸೇರಿಕೊಂಡಿದೆ. ವಿಶ್ವವೇ ಮನೆಯಲ್ಲಿ ಕುಟುಂಬವನ್ನು ಕೂಡಿ ಹಾಕಿದೆ. ಜಗತ್ತು ಮಾನವನನ್ನು ಹೊರಗೆ ಬರಲು ಬಿಡುತ್ತಿಲ್ಲ. ಕಾರಣ ಅನೇಕ ಭಯ, ಭೀತಿ, ಆತಂಕ, ರೋಗ ರುಜಿನಗಳಿಂದ, ಮುಖ್ಯವಾಗಿ ಕರೋನಾ ಎಂಬ ಈ ಮಹಾಮಾರಿ ಕಾಯಿಲೆಯಿಂದ ಒಂದು ರೀತಿಯಲ್ಲಿ ನಮ್ಮನ್ನು ಒಂದುಗೂಡಿಸಲು, ನಮ್ಮ ಕುಟುಂಬಗಳನ್ನು ಒಟ್ಟಾಗಿ ಇರಿಸಲು ಈ ಒಂದು ಸಂದರ್ಭ. ಜೋಸೆಫರು ಹೇಗೆ ಒಂದು ಪವಿತ್ರ ಕುಟುಂಬವನ್ನು ಸ್ಥಾಪಿಸಿ ಆ ಕುಟುಂಬದ ಜೊತೆಯಲ್ಲಿ ದೇವರ ಚಿತ್ತ ಪೂರ್ಣಗೊಳಿಸಿದರು, ಹಾಗೆ ನಾವೆಲ್ಲರೂ ಕೂಡ ಧರ್ಮಸಭೆಯ ನಿಯಮಗಳನ್ನು, ಸರ್ಕಾರದ ನಿಯಮಗಳನ್ನು ಪರಿಪಾಲಿಸುವಾಗ ನಮ್ಮ ರಕ್ಷಣೆ ನಮ್ಮ ಮನೆಯಲ್ಲಿ. ಆದುದರಿಂದಲೇ ನಾವು ಒಟ್ಟಾಗಿ ಮನೆಯಲ್ಲಿ ಕುಳಿತು ಈ ದಿವ್ಯ ಬಲಿ ಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಸಂತ ಜೋಸೆಫರು ನಮಗಾಗಿ, ಸರ್ವರಿಗಾಗಿ, ಎಲ್ಲರಿಗಾಗಿ ಪ್ರಾರ್ಥಿಸಲಿ. ತನ್ನ ಮಗ ಪ್ರಭು ಯೇಸುವಿನಲ್ಲಿ, ತನ್ನ ಪತ್ನಿ ಪೂಜ್ಯ ಕನ್ಯಾ ಮರಿಯಮ್ಮನವರಲ್ಲಿ,
ಇಬ್ಬರ ರಕ್ಷಕರಾಗಿದ್ದರು, ಮಾತೆ ಮರಿಯಮ್ಮನವರಿಗೂ ಪ್ರಭು ಯೇಸುವಿಗೆ. ಆದುದರಿಂದ ಕಾರ್ಮಿಕ ಸಂತ ಜೋಸೆಫ್ ಅವರ ದುಡಿಮೆಯಲ್ಲಿ, ಅವರ ನಿಷ್ಠೆಯಲ್ಲಿ ನಮಗಾಗಿ ನಿರಂತರವಾಗಿ ಪ್ರಾರ್ಥಿಸಿ ನಮ್ಮನ್ನು ಕಾಪಾಡಿ ರಕ್ಷಿಸಲಿ. ನಮ್ಮ ಕುಟುಂಬಗಳನ್ನು, ಮುಖ್ಯವಾಗಿ ಜಗದ್ಗುರುಗಳ ಅವರ ಆರೋಗ್ಯವನ್ನು, ಅವರಿಗೆ ಬೇಕಾದ ಆರೋಗ್ಯ ಸೌಖ್ಯವನ್ನು ಮತ್ತು ಅವರ ಎಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲು ಬೇಕಾದ ಅನುಗ್ರಹವನ್ನು ಸಂತ ಜೋಸೆಫರ ಅವರಿಗೆ ನೀಡಲಿಕ್ಕೆಂದು ಈ ಬರೀ ಪೂಜೆಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ, ಕ್ಷಮೆಯನ್ನು ಯಾಚಿಸೋಣ. ಯೋಗ್ಯವಾದ ರೀತಿಯಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನಮಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಕರ್ತನೆ ಮಹಿಮಾ ಭರಿತನೆ ಸರ್ವಶಕ್ತನೆ ನಿನಗೆ ಆರಾಧನೆ ಪರಲೋಕರಾಜನೆ ಮಹಿಮೆ ಮಹಿಮೆ. ಲೋಕರಕ್ಷಕ ಮಹಿಮೆ ಕರುಣಾಸಾಗರ ಮಹಿಮೆ 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 ಮಹೋನ್ನತದಲ್ಲಿ ದೇವರಲ್ಲಿ ಮಹಿಮೆ ಮಹಿಮೆ ಪವಿತ್ರಾತ್ಮನೆ ವರಗಳ ದಾತನೆ ದಿವ್ಯ ತೇಜನೆ ಪರಮಾನಂದನೆ ಜ್ಞಾನದಾತನೆ ಮಹಿಮೆ ಮಹಿಮೆ. ಮಹೋನ್ನತದಲ್ಲಿ ದೇವರಲ್ಲಿ ಮಹಿಮೆ 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 ಮಹೋನ್ನತದಲ್ಲಿ ದೇವರಲ್ಲಿ ಮಹಿಮೆ 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 ಆಮೆನ್ ಮಹಿಮೆ ಆಮೆನ್ ಮಹಿಮೆ. ಪ್ರಾರ್ಥಿಸೋಣ. ಸರ್ವ ಸೃಷ್ಟಿಕರ್ತ ದೇವರೇ, ಕೆಲಸ ಮಾಡಬೇಕೆಂಬ ಕರ್ತವ್ಯವನ್ನು ಮಾನವ ಕುಲಕ್ಕೆ ವಿಧಿಸಿದ್ದೀರಿ. ಸಂತ ಜೋಸೆಫರ ಆದರ್ಶದಿಂದಲೂ ಆಶಯದಿಂದಲೂ ನೀವು ವಿಧಿಸಿರುವ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾ ನೀವು ವಾಗ್ದಾನಿಸಿರುವ ಸಂಭಾವನೆಗಳನ್ನು ನಾವು ಪಡೆಯುವಂತೆ ದಯೆಯಿಂದ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಆದಿಕಾಂಡದಿಂದ ಇಂದಿನ ಮೊದಲನೆಯ ವಾಚನ. ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು, ನರರನ್ನು ತಮ್ಮ ಹೋಲ್ವಿಕೆಯಲ್ಲಿ ಸೃಷ್ಟಿಸಿದವರನ್ನು ದೇವಾನ ರೂಪದಲ್ಲಿ ಸೃಷ್ಟಿಸಿದವರನ್ನು ಸ್ತ್ರೀ ಪುರುಷರನ್ನಾಗಿ ಅವರನ್ನು ದೇವರು
ಆಶೀರ್ವದಿಸಿ ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ. ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ಥರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು. ಅವೆಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೇಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆ 7ನೆಯ ದಿನವು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದರು. ತಮ್ಮ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿ ಆ ದಿನದಂದು ವಿಶ್ರಮಿಸಿಕೊಂಡ ಕಾರಣ ಹಾಗೆ ಮಾಡಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, alleluia.
ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು. ಸಾವಿಂದ ತಪ್ಪಿಸುವ ಶಕ್ತಿ ದೇವರದ್ದು. ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಇವನು ಬಡಗಿಯ ಮಗನೇ ಸರಿ. ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು. ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ, ಈ ಪರಿಜ್ಞಾನ ಇವನಿಗೆಲ್ಲಿಂದ ಬಂತು? ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳು ಇವನ ತಾಯಲ್ಲವೇ? ಯಾಕೋಬ, ಜೋಸೆಫ್, ಸಿಮೋನ, ಯೂದ ಇವನ ಸೋದರರಲ್ಲವೇ? ಇವನ ಸೋದರರೆಲ್ಲ ಇಲ್ಲೇ ವಾಸ ಮಾಡುತ್ತಿಲ್ಲವೇ? ಹಾಗಾದರೆ ಇವನಿಗೆ ಇವೆಲ್ಲ ಎಲ್ಲಿಂದ ಬಂತು ಎಂದು ಮಾತನಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು. ಅವರಿಗೆ, ಪ್ರಭು ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತ್ತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗ್ರಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು. ಅವರ ಅವಿಶ್ವಾಸದ ಕಾರಣ ಪ್ರಭು ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭುವಿನ ಶುಭ ಸಂದೇಶ. ವಾಕ್ಯವು ಮಧುರ ಮಧುರ, ನಿನ್ನ ವಾಕ್ಯವು ಅಮರ ಅಮರ, ನಿನ್ನ ವಾಕ್ಯವು ಅನಂತ ಅನಂತ. ಕ್ರಿಸ್ತರೇ ನಿಮಗೆ ಮಹಿಮೆ ಮಹಿಮೆ. ಕಾರ್ಮಿಕ ಸಂತ ಪಾಲಕ ಜೋಸೆಫರ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ನಮ್ಮ ಧರ್ಮ ಕೇಂದ್ರ ಕಾರ್ಮಿಕರ ಪಾಲಕ ಸಂತ ಜೋಸೆಫರ ಹಬ್ಬವನ್ನು ಆಚರಣೆ ಮಾಡಲು ಪ್ರಥಮ ಈ ನವೇನ ದಿನವನ್ನು ಪ್ರಾರಂಭಿಸಿದೆ. ಹಾಗೆಯೇ ಇಂದು ತಿಂಗಳ ಪ್ರಥಮ ಶುಕ್ರವಾರ. ಪ್ರವೇಶನ ಪೂಜ್ಯ ಹೃದಯಕ್ಕೆ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಅರ್ಪಿಸುವ ದಿನ. ಪ್ರವೇಶನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಎರಡು ಗೊಂದಲಗಳು ಇವೆ. ಯಾವ ಹಬ್ಬವನ್ನು ಯಾವ ದಿನ ನಾವು ಪ್ರಸ್ತುತವಾಗಿ ವೈಭವದೊಂದಿಗೆ ಆಚರಿಸಬೇಕು? ಧರ್ಮಸಭೆಯಲ್ಲಿ ಈ ಎರಡು ಹಬ್ಬಗಳು ಅನೇಕ ಭಕ್ತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಮೊದಲನೆಯದಾಗಿ ಮಾರ್ಚ್ 19ರಂದು ಸಂತ ಮರಿಯಮ್ಮನವರ ಪತಿ ಜೋಸೆಫರ ಹಬ್ಬ.
ಮೇ 1ನೇ ತಾರೀಕು ಕಾರ್ಮಿಕರ ಪಾಲಕ ಸಂತ ಜೋಸೆಫರ ಹಬ್ಬ. ಭಕ್ತಾದಿಗಳಲ್ಲಿ ಒಂದು ಗೊಂದಲ, ಯಾವ ಹಬ್ಬವನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಿಸಬೇಕು ಎಂದು. ಹೌದು, 2 ಹಬ್ಬಗಳು ಬಹಳ ಪ್ರಮುಖ. ಇಂದು ಈ ಹಬ್ಬವನ್ನು ಕೊಂಡಾಡಲು ಕಾರಣ ಕಮ್ಯುನಿಸ್ಟರ ಆಯೋಜನೆಯಿಂದ ಜಾರಿಗೆ ಬಂದ ಮೇ 1ನೇ ತಾರೀಕು. ಈ ದಿನವನ್ನು ಮೇ ದಿವಸ ಎಂದು ವಿಶ್ವವೇ ಆಚರಣೆ ಮಾಡುತ್ತಿದೆ. ಕಾರ್ಮಿಕರ ದಿನ, ಕಾರ್ಮಿಕರಿಗಾಗಿ ಅರ್ಪಿಸಿದಂತಹ ಈ ದಿನ. ಈ ದಿನವನ್ನೇ ಜಗದ್ಗುರು 12ನೆಯ ಭಕ್ತಿನಾಥರು ಈ ಹಬ್ಬವನ್ನು 1955ರಲ್ಲಿ ಕಾರ್ಮಿಕ ಪಾಲಕ ಸಂತ ಜೋಸೆಫ್ ಇವರಿಗೆ ಅರ್ಪಿಸಿದರು. ಕಾರಣ ನಮಗೆ ಗೊತ್ತಿದೆ, ಜೋಸೆಫರವರು ನೀತಿವಂತರು, ದುಡಿಮೆಗಾರರು, ಪ್ರಾಮಾಣಿಕರು, ನಿಷ್ಠಾವಂತರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಖಿಲ ವಿಶ್ವ ಧರ್ಮಸಭೆಯ ಕಾರ್ಮಿಕರ ಪಾಲಕ ಸಂತ ಜೋಸೆಫರ ಹಬ್ಬವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಆದಿಕಾಂಡ 3ನೇ ಅಧ್ಯಾಯ 19ನೆಯ ವಾಕ್ಯ ನಾವು ಓದಿ ಧ್ಯಾನಿಸಿದಾಗ, ಗಳಿಸಬೇಕು ಕವಳವನ್ನು ನೆತ್ತು ಬೆವರಿಸುತ್ತಾ, ಗಳಿಸಬೇಕು ಕವಳವನ್ನು ನೆತ್ತಿ ಬೆವರಿಸುತ್ತಾ. ಈ ವಾಕ್ಯವನ್ನು ಸರ್ವೇಶ್ವರ ಸ್ವಾಮಿ ಸೃಷ್ಟಿಕರ್ತ ದೇವರು ಆದಾಮ ಮತ್ತು ಏವಳಿಗೆ ಕೊಟ್ಟ ಆಜ್ಞೆ. ಗಳಿಸಬೇಕು ಕವಳವನ್ನು ಬೆವರು ಸೋರಿಸಿ. ಆ ಬೆವರು ಸಾಧಾರಣ ಬೆವರಲ್ಲ, ಕಠಿಣವಾದ ದುಡಿಮೆಯ ಬೆವರು. ಈ ದುಡಿಮೆ ಪುರುಷನಿಗೆ, ಮಹಿಳೆಗೆ ಕೊಟ್ಟ ಆಜ್ಞೆ. 9 ತಿಂಗಳು ನೀನು ಮಗುವನ್ನು ಹಡೆಯುವುದಾದರೆ ಆ 9 ತಿಂಗಳ ನಂತರ ಪ್ರಸವ ವೇದನೆ ಎಷ್ಟು ಕಠಿಣವಾದದ್ದು, ಕಷ್ಟಕರವಾದದ್ದು ಎಂಬುದನ್ನು ಏವ ಅವಳಿಗೆ ಈ ಒಂದು ಆಜ್ಞೆಯನ್ನು ಕೊಟ್ಟರು. ಅಂದರೆ ಎಲ್ಲವೂ ಶ್ರಮ ಇನ್ನು ಮುಂದೆ, ಎಲ್ಲವೂ ದುಡಿಮೆ ಇನ್ನು ಮುಂದೆ, ಯಾವುದು ಪುಕ್ಕಟೆ ಸಿಗಬಾರದು. ಸಂತ ಪೌಲ ಹೇಳುವ ಪ್ರಕಾರ ದುಡಿಯಲೊಲ್ಲದವನ್ನು ಉಣಲೂ ಬಾರದು. ಯಾರು ದುಡಿಯುವುದಿಲ್ಲ, ಯಾರು ಶ್ರಮ ಪಡಲ್ಲ, ಊಟ ಕೂಡ ಮಾಡಬಾರದು ಅಂತ ಸಂತ ಪೌಲ ಹೇಳುವ ಮಾತುಗಳು. ಪ್ರೀತಿಯ ಸಹೋದರ ಸಹೋದರರೇ, ನಾವು ಇಂದು ಕಾರ್ಮಿಕ ಪಾಲಕ ಸಂತ ಜೋಸೆಫ್ ಇವರ ಹಬ್ಬವನ್ನು ನಮ್ಮ ಧರ್ಮ ಕೇಂದ್ರ ಬಹಳ ಬಹಳ ವೈಭವದಿಂದ ಆಚರಣೆ ಮಾಡಲು ಕಾರಣ ಸಂತ ಜೋಸೆಫರಲ್ಲಿ ಇರತಕ್ಕಂತಹ ಮೌಲ್ಯಗಳು, ಶ್ರೇಷ್ಠವಾದ ಮೌಲ್ಯಗಳು. ಅವರ ಜೀವನದಲ್ಲಿ ಎಂತೆಂತಹ ಸದ್ಗುಣಗಳು ಅಡಗಿತ್ತು, ಅವುಗಳನ್ನು ನಾವು ಗಮನಿಸಿ ನೋಡಿದರೆ, ಮೊದಲನೇದಾಗಿ ಸಂತ ಜೋಸೆಫರು ಬಹಳ ನೀತಿವಂತರು. ಸಂತ ಜೋಸೆಫರು ಮೌನಿಯಾಗಿದ್ದರು, ಮೌನ ಪುರುಷ. ಸಂತ ಜೋಸೆಫರು ಪ್ರಾಮಾಣಿಕರು. ಸಂತ ಜೋಸೆಫರು ನಿದ್ರಾವಂತರು. ಸಂತ ಜೋಸೆಫರು ಕನಸುಗಾರರು. ಸಂತ ಜೋಸೆಫರು ಸಂಶಯಗಾರರು. ಸಂತ ಜೋಸೆಫರು ದುಡಿಮೆಗಾರರು. ಸಂತ ಜೋಸೆಫರು ಹುಡುಕಾಡುವವರು. ಸಂತ ಜೋಸೆಫರು ಪಯಣಿಸುವವರು. ಅದಾದ ನಂತರವೇ ಎಲ್ಲವೂ ಕೂಡ ದೇವರ ಚಿತ್ತಾನುಸಾರ ಪೂರ್ಣಗೊಳಿಸಿದವರು. ಪತ್ನಿ ಮರಿಯಮ್ಮನವರ ಪೋಷಕ ಪತಿ ಸಂತ ಜೋಸೆಫ್. ಮಗ ಯೇಸು ಪೋಷಕ ತಂದೆ ಸಂತ ಜೋಸೆಫ್. ಪತ್ನಿಗೆ ಪೋಷಕ ಪತಿಯಾಗಿ, ಮಗನಿಗೆ ಪೋಷಕ ತಂದೆಯಾಗಿ ದೇವರ ಚಿತ್ತವನ್ನು ಪೂರ್ಣಗೊಳಿಸಿದ ಸಂತ ಜೋಸೆಫ್.
ಎಂತೆಂತಹ ಸಂದರ್ಭದಲ್ಲಿ ಜೋಸೆಫರವರ ಆ ಚಮತ್ಕಾರ, ಸಮಯಕ್ಕೆ ತಕ್ಕ ಪ್ರಜ್ಞೆ ಅವರು ಇತ್ತು ಎಂಬುದನ್ನು ನಾವು ಗಮನಿಸಿ ನೋಡುತ್ತೇವೆ. ಮಗುವನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಓಡಿ ಹೋಗದ್ದು, ರಕ್ಷಿಸಲ್ಪಟ್ಟದ್ದು, ಅದೇ ಪ್ರಕಾರ ಮಗುವನ್ನು ಕಳೆದುಕೊಂಡಾಗ 3 ದಿನಗಳ ಕಾಲ ಹುಡುಕಾಡಿ ದೇವಾಲಯದಲ್ಲಿ ಪ್ರಬೋಧನೆ ಕೊಡುತ್ತಿದ್ದಾಗ ತನ್ನ ಮಗನನ್ನು ಹುಡುಕದ್ದು. ಈ ರೀತಿಯಾಗಿ ಅನೇಕ ಸಂದರ್ಭಗಳಲ್ಲಿ ಅವರ ಒಂದು ಸಮಯ ಪ್ರಜ್ಞೆ, ಮರಿಯಮ್ಮನವರನ್ನು ಸಂಶಯದ ಆಧಾರದ ಮೇಲೆ ಬಿಟ್ಟು ಹೋಗಲು ಯೋಚಿಸುತ್ತಿದ್ದಾಗ ಕನಸುಗಾರರಾಗಿ ನಿದ್ರೆಯಲ್ಲಿ ಸತ್ಯಾಂಶವನ್ನು ಕಂಡುಕೊಂಡ ಸಂತ ಜೋಸೆಫ್. ಅಂತಿಮವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಜೋಸೆಫರು ನಮ್ಮ ಪಾಲಕರು. ಈ ಪ್ರಸ್ತುತ ಕಾಲಕ್ಕೆ ಎಲ್ಲರೂ ಕೂಡ ವಿಶ್ವದಲ್ಲಿ ನಷ್ಟದ ಬಗ್ಗೆ ಮಾತನಾಡುತ್ತಿದ್ದೇವೆ. ಕೆಲಸವಿಲ್ಲ, ಕೆಲಸವನ್ನು ಕಳೆದುಕೊಂಡಿದ್ದೇವೆ, ದುಡಿಮೆ ಇಲ್ಲ, ದುಡಿದದಕ್ಕೆ ಫಲ ಸಿಗುತ್ತಿಲ್ಲ, ರೈತರು ದುಡಿದದ್ದನ್ನು ಹೊಲದಲ್ಲೇ ಬಿಟ್ಟು ನಷ್ಟವನ್ನು ಅನುಭವಿಸಿ ಕೆಲವರು ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಎಲ್ಲದಕ್ಕೂ ಆತ್ಮವಿಶ್ವಾಸವನ್ನು ಕೊಡುವ ಒಬ್ಬರೇ ಒಬ್ಬ ವ್ಯಕ್ತಿ ಎಂದರೆ ಜೋಸೆಫ್. ಅವರ ಜೀವನ ಎಂತೆಂತಹ ದುರ್ಘಟನೆಗಳು ಸಂಭವಿಸಿದರೂ ಎಲ್ಲವನ್ನು ಬಹಳ ದೃಢವಾಗಿ ಆ ವಿಶ್ವಾಸದಲ್ಲಿ ತೆಗೆದುಕೊಂಡು ಬಂದ, ಅದನ್ನು ಮುಂದುವರಿಸಿದ ಪಾಲಕ, ಕಾರ್ಮಿಕ ಸಂತ ಜೋಸೆಫ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಹೌದು, ನಾವು ಈಗಾಗಲೇ ನಷ್ಟವನ್ನು ಅನುಭವಿಸಿದ್ದೇವೆ. ವಿಶ್ವದ ಎಲ್ಲೆಡೆ ಎಲ್ಲವೂ ನಷ್ಟವಾಗಿದೆ, ಕಳೆದು ಹೋಗಿದೆ. ಇದು ಮಾನವನ ರಕ್ಷಣೆಗಾಗಿ. ನಾವು ಕಣ್ಣನ್ನು ಅರಳಿಸಿ ನೋಡಿದಾಗ ಪ್ರಕೃತಿ ಈಗ ಬಹಳ ಸುಂದರವಾಗಿದೆ. ಎಲ್ಲೆಡೆಯೂ ಕೂಡ ಸ್ವಚ್ಛತೆ ಇದೆ, ಎಲ್ಲೆಡೆಯೂ ಕೂಡ ಏನೋ ಒಂದು ರೀತಿಯ ಅಲಂಕಾರವಿದೆ. ಮಾನವ ಮಾತ್ರ ಕಳವಳಗೊಂಡಿದ್ದಾನೆ. ಪ್ರಾಣಿಗಳಿಗೆ ಯಾವುದೇ ಚಿಂತೆ ಇಲ್ಲ, ಅವುಗಳ ಊಟ ಉಪಚಾರದ ಬಗ್ಗೆ ಚಿಂತೆ ಇಲ್ಲ. ದೇವರು ಕೊಟ್ಟ ಅವನ ನಿಯಮದಲ್ಲಿ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಜೀವಿಸುತ್ತಿವೆ ಸಂತೋಷವಾಗಿ. ಮನುಷ್ಯ ಮಾತ್ರ ಕಳವಳದಿಂದ ಭಯಪಟ್ಟುಕೊಂಡು ನಾಳೆಯ ಬಗ್ಗೆ, ನಾಳೆ ಕೆಲಸವಿಲ್ಲ, ನಾಳೆ ದುಡಿಮೆ ಇಲ್ಲ, ನಾಳೆ ಹಣವಿಲ್ಲ ಎಂಬ ಚಿಂತೆಯಲ್ಲಿ ಚಿಂತಾಕ್ರಾಂತನಾಗಿ ಭಯಭೀತನಾಗಿ ಇರುವಾಗ ಕಾರ್ಮಿಕ ಸಂತ ಜೋಸೆಫ್ ನಮಗಾಗಿ ಪ್ರಾರ್ಥಿಸುವರು. ಅವರನ್ನು ನಾವು ನೋಡುವಾಗ ಅವರ ಪ್ರಾಮಾಣಿಕತೆಯಲ್ಲಿ ನಾವು ಜೀವಿಸಿದರೆ, ಎಲ್ಲರಲ್ಲೂ ಕೂಡ ಪ್ರಾಮಾಣಿಕತೆ ಇದ್ದರೆ ಎಲ್ಲರೂ ಕೂಡ ಹಂಚಿ ಬಾಳಲು ಸಾಧ್ಯ. ಇಲ್ಲಿ ಬೇಕು ನಮಗೆ ನಿಷ್ಠೆ, ಪ್ರಾಮಾಣಿಕತೆ. ನನ್ನಲ್ಲಿ ಇದೆ, ನನ್ನವರಲ್ಲಿ ಇಲ್ಲ. ನನ್ನಲ್ಲಿ ಹಣವಿದೆ, ನನ್ನ ಸಹೋದರ ಸಹೋದರರಲ್ಲಿ ಇಲ್ಲ. ನನಗೆ ತಿಂದು ತೇಗುವಷ್ಟು ಎಲ್ಲವೂ ಇದೆ. ದಾರಿಯಲ್ಲಿ ಬಿದ್ದ ನನ್ನ ಸಹೋದರ ಸಹೋದರನಿಗೆ ತಿನ್ನಲು ಕುಡಿಯಲು ನನ್ನ ಮನಸ್ಸಿಲ್ಲ. ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡರೆ ಈ ಪ್ರಪಂಚ ಇಲ್ಲಿ ಇರುವುದು ಯಾವುದು ನನ್ನದಲ್ಲ. ನಾನು ಹಂಚಿಕೊಂಡು ಬಾಳುವಾಗ, ಪರರೊಂದಿಗೆ ಜೀವಿಸುವಾಗ, ನಮ್ಮ ಜೀವನ ಸಮಾನತೆಯಲ್ಲಿ ಸಾಗಿದಾಗ ನಮ್ಮಲ್ಲಿ ಶಾಂತಿ ಸಮಾಧಾನ ಇರುವುದು. ಪ್ರಾಣಿಗಳು, ಆಕಾಶದ ಪಕ್ಷಿಗಳು, ಜಲಚರಗಳು ಚಿಂತಿಸುತ್ತಿಲ್ಲ, ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಜೀವಿಸುವಾಗ ನಾವು ಮಾತ್ರ ಕೊರಗುತ್ತಿದ್ದೇವೆ, ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳುತ್ತಿದ್ದೇವೆ. ಆದರೆ ನಾವಾಗಿ ಜೀವಿಸುವ ಪ್ರಯತ್ನ ಮಾಡುತ್ತಿಲ್ಲ. ಈ ರೋಗದಿಂದ ವಿಮುಕ್ತಿ ಹೊಂದಲು ನಮಗೆ ಬೇಕು ಶಕ್ತಿ. ನಮ್ಮನ್ನು ನಾವೇ ಸ್ವಚ್ಛವಾಗಿ, ಶುದ್ಧವಾಗಿ ನಾವು ಯಾವ ರೀತಿ ಕಾಪಾಡಿಕೊಳ್ಳುತ್ತೇವೆ, ಹಾಗೆ ಈ ರೋಗದಿಂದಲೂ ಕೂಡ ನಾವು ರಕ್ಷಿಸಲ್ಪಡುತ್ತೇವೆ. ಇದಕ್ಕಾಗಿ ಸರ್ಕಾರಗಳು ನಮ್ಮನ್ನು ಮನೆಯೊಳಗೆ ಇರಿ. ಇದು ಆಗಲೇ ದೇವರಿಂದ ಬಂದ ವಾಕ್ಯ. ಮನೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ
ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಎಂದು ಹೇಳುವ ಈ ದೈವ ವಾಕ್ಯ ಅಲ್ಲವೇ? ಅದೇ ಪ್ರಕಾರ ಪ್ರಪಂಚ ಕೂಡ ಆಶಿಸುತ್ತಿದೆ. ನಾವು ಒಳಗೆ ಇರಬೇಕು, ನಮ್ಮನ್ನೇ ರಕ್ಷಿಸಿಕೊಳ್ಳಬೇಕು ಮತ್ತು ನಮ್ಮವರಿಗಾಗಿ ನಾವು ಸಹಾಯ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ನಮ್ಮ ಪಾಲಕರಾದ ಸಂತ ಜೋಸೆಫ್ ಕಾರ್ಮಿಕರಿಗಾಗಿ ಮಾತ್ರವಲ್ಲ, ವಿಶ್ವದ ಎಲ್ಲರಿಗಾಗಿಯೂ ತನ್ನ ಮಗ, ತನ್ನ ಸಾಕು ಮಗ, ಪೋಷಕ ಮಗ, ತಾನು ರಕ್ಷಿಸಲ್ಪಟ್ಟ ಲೋಕರಕ್ಷಕ, ಪುಟ್ಟ ಕಂದ ಬಾಲಕ, ಇವರಲ್ಲಿ ನಮಗಾಗಿ, ಎಲ್ಲರಿಗಾಗಿ, ವಿಶ್ವಕ್ಕಾಗಿ, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗಾಗಿ ನಿರಂತರವಾಗಿ ಪ್ರಾರ್ಥಿಸಿ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ ಭಾಗ್ಯವನ್ನು ಸಂತ ಜೋಸೆಫರು ನಮಗೆ ದಯಪಾಲಿಸಲಿ ಎಂದು ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇಲೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಷ್ಠಾವಂತರಾದ ಸಂತ ಜೋಸೆಫರೇ, ಸರ್ವೇಶ್ವರ ಸ್ವಾಮಿಯ ದೂತನ ವಾಣಿಯನ್ನು ಕೇಳಿ ಅದನ್ನು ಪಾಲಿಸಿ ನಡೆದು ದೇವರ ರಕ್ಷಣಾ ಕಾರ್ಯದಲ್ಲಿ ತಮ್ಮ ಪಾತ್ರವನ್ನು ನಿಷ್ಠೆಯನ್ನು ನಿರ್ವಹಿಸಿರುವಿರಿ. ನಿಮ್ಮ ಪಾಲನೆ ಪೋಷಣೆಯನ್ನು ನಾವೆಲ್ಲರೂ ಪಡೆದ ನಿಜವಾಗಿಯೂ ನಿಮ್ಮ ಪ್ರೀತಿಯ ಕುಮಾರರು ನಮ್ಮ ಕೋರಿಕೆಗಳನ್ನು ಆಲಿಸಿ
ನಮ್ಮಲ್ಲಿ ನಂಬಿಕೆ ಇದೆ, ಅವರು ಎಂದಿಗೂ ಇವಾಗ ನಿರಾಕರಿಸುವುದಿಲ್ಲ ಎಂದು. ಆದುದರಿಂದಲೇ ನಿಮ್ಮ ಕೃಪಾ ವರಗಳನ್ನು ಎಂದು ಧೈರ್ಯದಿಂದ ಯಾಚಿಸುತ್ತೇವೆ. ಕೊರೋನಾ ವೈರಸ್ ತ್ವರಿತ ಮತ್ತು ವ್ಯಾಪಕವಾಗಿ ಹರಡುವುದನ್ನು ತಡೆಗಟ್ಟಲು ದೇಶದ ಉದ್ದಗಲಕ್ಕೂ ಹೇರಿರುವ ದಿಗ್ಬಂಧನದಿಂದಾಗಿ ಶ್ರಮಿಕ ವರ್ಗದ ಬಹುಪಾಲು ಮಂದಿಗೆ ಜೀವನ ಮತ್ತು ಜೀವಕ್ಕೆ ಬೆಲೆಯಿಲ್ಲದಂತಾಗಿ ಅವರ ಜೀವನೋಪಾಯವೇ ಕುಸಿದಿದೆ. ಕೈಗೆ ಬಂದ ಬೆಳೆ ಸಾಗಾಟವಾಗದೆ, ಮಾರಲು ಆಗದೆ ಕೊಳೆಯುತ್ತಿರುವಾಗ ನಮ್ಮ ರೈತರ ಯೋಗಕ್ಷೇಮ, ಬೆಳೆದ ಬೆಳೆಗೆ ಅರ್ಹ ಬೆಲೆ, ಮುಂದಿನ ಬೇಸಾಯಕ್ಕೆ ಬೇಕಾದ ಪರಿಕರಗಳನ್ನು ಒದಗಿಸುವತ್ತ ನಮ್ಮ ಸರ್ಕಾರ ಶೀಘ್ರದಲ್ಲೇ ಗಮನ ಹರಿಸಲೆಂದು ಕಾರ್ಮಿಕರ ಪಾಲಕ ಸಂತ ಜೋಸೆಫರ ಮೂಲಕ ಪ್ರಾರ್ಥಿಸೋಣ. ಜೀವದೊಡೆಯ, ನಿನ್ನನ್ನು ಬಿಟ್ಟರೆ ಇಂದು ಇಡೀ ಮನುಕುಲ ತನ್ನ ಉಳಿವಿಗಾಗಿ ಎದುರು ನೋಡುತ್ತಿರುವುದು ಇಬ್ಬರು ವ್ಯಕ್ತಿಗಳು. ಒಬ್ಬ ಪ್ರಾಣ ಉಳಿಸುವ ವೈದ್ಯ, ಇನ್ನೊಬ್ಬ ತ್ರಾಣ ನೀಡುವ ರೈತ. ಯಾವ ಸೋಂಕು ಲೆಕ್ಕಿಸದೆ ಮನೆ, ಕುಟುಂಬ ಎಲ್ಲರನ್ನೂ ಮರೆತು ಕೊರೋನಾ ಸೋಂಕಿತರ ಶುಶ್ರೂಷೆಗೆ ಅರ್ಪಿಸಿಕೊಂಡಿರುವ ವೈದ್ಯರು, ದಾದಿಯರು, ರಕ್ಷಣೆ ನೀಡುತ್ತಿರುವ ಪೊಲೀಸ್ ಸಿಬ್ಬಂದಿ, ಬ್ಯಾಂಕ್, ತುರ್ತು ಸೇವೆ ಸಿಬ್ಬಂದಿಗಳು, ಊರ ಕಸ ಸ್ವಚ್ಛಗೊಳಿಸುತ್ತಿರುವ ಪೌರ ಕಾರ್ಮಿಕರು, ಹಸಿವು ಇರುವೆಡೆಗೆ ಆಹಾರವನ್ನು ವಿತರಿಸುತ್ತಿರುವ ಸಹೃದಯರ ಜೀವವನ್ನು ಯೇಸುಸ್ವಾಮಿ ನಿನ್ನ ಅಂಗೈಲಿ ಬಚ್ಚಿಟ್ಟು ಕಾಪಾಡಿರೆಂದು ಪ್ರಾರ್ಥಿಸೋಣ. ನಮಗಾಗಿ ಪ್ರಾರ್ಥಿಸಿ. ಓ ವಿಶ್ವಾಸದೀಪ್ತಿ ಪಾಲಕ ಜೋಸೆಫ್, ನಮಗಾಗಿ ಪ್ರಾರ್ಥಿಸಿ. ಯೇಸುವೆ, ಇಂದು ಇಡೀ ಮನುಕುಲವೇ ನಿನ್ನತ್ತ ಕೈ ಚಾಚಿ ಬೇಡುತ್ತಿರುವುದು ಇಷ್ಟೇ: ಆರೋಗ್ಯ ಮತ್ತು ಹಸಿವಿನಿಂದ ಮುಕ್ತಿ. ವಿಶ್ವದ ಮತ್ತು ನಮ್ಮ ದೇಶದ ಆರ್ಥಿಕ ಪ್ರಗತಿ ಅತ್ಯಂತ ಕೆಳಮಟ್ಟಕ್ಕಿಳಿದು ಕೋಟ್ಯಾಂತರ ಮಂದಿ ಉದ್ಯೋಗವನ್ನು ಕಳೆದುಕೊಳ್ಳುತ್ತಿರುವ ಪರಿಸ್ಥಿತಿ ಎದುರಾಗಿದೆ. ತಿಂಗಳ ವೇತನದಲ್ಲಿ ಬದುಕು ಕಟ್ಟಿಕೊಂಡವರು ಅಂದು ದುಡಿದು ಬಂದ ಹಣದಿಂದ ಕೊಂಚ ಉಂಡು ಹಸಿವು ನೀಗಿಸಿಕೊಳ್ಳುತ್ತಿರುವವರ ಗೋಳನ್ನು ಕೇಳುವವರಾರು? ಕೊರೋನಾ ವೈರಸ್ಗಿಂತ ಹಸಿವಿನಿಂದ ಸಾಯುವ ಮಂದಿಯೇ ಹೆಚ್ಚಾಗುವರೇನೋ ಎಂಬ ಆತಂಕ, ಭಯ ನಮ್ಮನ್ನು ಕಾಡುತ್ತಿದೆ. ಯೇಸುವೆ, ನಮಗೆ ಕೆಲಸ ಬೇಕು. ನಾವು ದುಡಿಯಬೇಕು, ದುಡಿದು ಉಣ್ಣಬೇಕು. ನಮ್ಮ ಬದುಕು ಸಹಜ ಸ್ಥಿತಿಗೆ ಬರಬೇಕು. ಜೋಸೆಫ, ಕಾರ್ಮಿಕ ಪಾಲಕ, ನೀನೇನಾದರೂ ಮಾಡು. ನಿನ್ನ ಮೌನವನ್ನು ಮುರಿದು ನಮ್ಮ ನೋವನ್ನು ನಿನ್ನ ಮಗನಿಗೆ ತಲುಪಿಸಿರಿ ಎಂದು ಪ್ರಾರ್ಥಿಸೋಣ. ವಿಶ್ವಾಸದೀಪ್ತಿ ಪಾಲಕ ಜೋಸೆಫ್, ನಮಗಾಗಿ ಪ್ರಾರ್ಥಿಸಿ. ಓ ವಿಶ್ವಾಸದೀಪ್ತಿ ಪಾಲಕ ಜೋಸೆಫ್, ನಮಗಾಗಿ ಪ್ರಾರ್ಥಿಸಿ. ಈ ಸುದೀರ್ಘ ಗೃಹ ಬಂಧನ, ದಿಗ್ಬಂಧನವನ್ನು ವರವಾಗಿ ನಮ್ಮ ಆತ್ಮಾವಲೋಕನಕ್ಕೆ ಸೂಕ್ತ ಕಾಲವಾಗಿ ಮಾರ್ಪಡಿಸುವಂತಹ ಜ್ಞಾನವನ್ನು, ಆರೋಗ್ಯವನ್ನು ನಮ್ಮ ತಂದೆ ಪೋಪ್ ಫ್ರಾನ್ಸಿಸರಿಗೂ ಎಲ್ಲ ಧರ್ಮಾಧ್ಯಕ್ಷರು, ಯಾಜಕರು, ಭಗಿನಿಯರಿಗೆ ನೀಡಿರಿ. ನಮ್ಮ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯ ಮರೆತು ಒಬ್ಬರನ್ನೊಬ್ಬರು ಸಹಿಸಿಕೊಂಡು, ಅರ್ಥ ಮಾಡಿಕೊಂಡು
ಕೋಪ ಅಹಂಕಾರವನ್ನು ತೊರೆದು ಹಿರಿಯರನ್ನು ಪ್ರೀತಿಯಿಂದ ಕಾಣುತ್ತಾ ಮನೆಯನ್ನೇ ದೇವ ಮಂದಿರವಾಗಿಸುವಂತಹ ಚಿಂತನೆಯತ್ತ ನಮ್ಮ ಮನ ಸರಿಯುವಂತೆ ಮಾಡಿರೆಂದರು ಪವಿತ್ರ ಕುಟುಂಬದ ಪಾಲಕರಾದ ಸಂತ ಜೋಸೆಫರಲ್ಲಿ ಮೊರೆಯಿಡೋಣ. ಪಾಲಕ ಜೋಸೆಫ್ ನಮಗಾಗಿ ಪ್ರಾರ್ಥಿಸಿ. ಓ ವಿಶ್ವಾಸದಿ ಪಾಲಕ ಜೋಸೆಫ್ ನಮಗಾಗಿ ಪ್ರಾರ್ಥಿಸಿ. ಮೌನವಾಗಿ ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತರಾದ ದೇವರೇ, ಸಂತ ಜೋಸೆಫರ ಮುಖಾಂತರ ನಾವು ಸಲ್ಲಿಸಿರುವ ಕೋರಿಕೆಗಳನ್ನು ಆಲಿಸಿರಿ. ಅವರು ತಮ್ಮ ಜೀವನವನ್ನು ನಿಮ್ಮ ಏಕಮಾತ್ರ ಪುತ್ರರ ಸೇವೆಗೆ ಸಮರ್ಪಿಸಿದಂತೆ ನಾವು ನಮ್ಮ ಬಾಳನ್ನು ಈ ಸ್ವಾಮಿಯ ಸೇವೆಗೆ ಸಮರ್ಪಿಸುವಂತೆ ಮಾಡಿರಿ. ಸಂತ ಜೋಸೆಫರ ನ್ಯಾಯ ನಿಷ್ಠೆಯ ಸತ್ಯ ನೀತಿಯ ಪಥದಲ್ಲಿ ನಮ್ಮನ್ನು ಮುನ್ನಡೆಸಿರಿ. ಅವರು ಕನ್ಯಾ ಮರಿಯಮ್ಮನವರನ್ನು ಗೌರವಿಸಿ ನಿರ್ಮಲ ಚಿತ್ತರಾಗಿ ನಿಷ್ಕಳಂಕರಾಗಿ ಅವರನ್ನು ಕಾಪಾಡಿದಂತೆ ನಾವು ಸಹ ನಿರ್ಮಲ ಚಿತ್ತರು ನಿಷ್ಕಳಂಕ ಹೃದಯವುಳ್ಳವರು ಆಗಿರುವಂತೆ ದಯಪಾಲಿಸಿರಿ. ಅವರ ವಿಜ್ಞಾಪನೆಗಳ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ರೋಗದಿಂದ ನರಳುವವರನ್ನು ಗುಣಪಡಿಸಿರಿ. ದುಃಖಿತರಾದವರನ್ನು ಸಂತೋಷಪಡಿಸಿರಿ. ಹಸಿವಿನ ನರಳುವವರಿಗೆ ಆಹಾರವನ್ನು, ದೀನ ದಲಿತರಿಗೆ ವಸತಿ ಸೌಕರ್ಯಗಳನ್ನು ಅನುಗ್ರಹಿಸಿರಿ. ಯುವಕ ಯುವತಿಯರನ್ನು ಆಶೀರ್ವದಿಸಿ ಅವರ ಕುಟುಂಬದ ಹಿರಿಯರ ಆದರ್ಶ ಪಥವನ್ನು ಅನುಸರಿಸುವಂತೆ ಮಾಡಿರಿ. ನಮ್ಮ ಇಹಲೋಕದ ಜೀವನವು ಅಂತ್ಯಗೊಳ್ಳುವಾಗ ಸಂತ ಜೋಸೆಫರಂತೆ ನಮಗೂ ಸನ್ಮರಣದ ಕೃಪೆಯನ್ನು ಅನುಗ್ರಹಿಸಿರಿ. ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ ಸಂಪೂರ್ಣ ದಯ ಬುಗ್ಗೆ ಸಂತ ಜೋಸೆಫರ ಸ್ಮರಣಾರ್ಥ ನಾವು ನಿಮ್ಮ ಮಹಿಮಾ ಸನ್ನಿಧಿಗೆ ತಂದಿರುವ ಈ ಕಾಣಿಕೆಗಳನ್ನು ದಯೆಯಿಂದ ವೀಕ್ಷಿಸಿರಿ. ನಾವು ಅರ್ಪಿಸುತ್ತಿರುವ ಈ ಕೊಡುಗೆಗಳು
ನಿಮಗೆ ಮರೆಯಿಡುವ ಭಕ್ತರೆಲ್ಲರಿಗೆ ಸಂರಕ್ಷಣೆ ಸಾಧನಗಳಾಗುವಂತೆ ದಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೆ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಹಾಗೂ ಸಂತ ಜೋಸೆಫರ ಸ್ಮರಣೆಯೆಂದು ನಿಮಗೆ ಯೋಗ್ಯ ಸ್ತುತಿ ಸಲ್ಲಿಸಿ ನಿಮ್ಮನ್ನು ಮಹಿಮೆ ಪಡಿಸಿ ಹಾರಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪವಿತ್ರಾತ್ಮರ ಶಕ್ತಿಯನ್ನು ಗರ್ಭಧರಿಸಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದ ನಿಮ್ಮ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ಒಬ್ಬ ತಂದೆಯಂತೆ ನೋಡಿಕೊಳ್ಳಲು ನೀತಿವಂತರಾದ ಜೋಸೆಫರನ್ನು ನೇಮಿಸಿದ್ದೀರಿ. ನಿಮ್ಮ ಮನೆತನದ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ನಿಷ್ಠೆ ಹಾಗೂ ವಿವೇಕವುಳ್ಳ ಸೇವಕರಾದ ಅವರನ್ನು ದೇವರ ಕನ್ಯಾಮಾತೆಗೆ ಪತಿಯನ್ನಾಗಿಯೂ ಕೊಟ್ಟಿರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ್ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ಆದುದರಿಂದ ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಗೆ ತೋರಿಸಿ ಪಾವನಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ
ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೀಯ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮದೀಕ್ಷ ಪೀಟರ್ ಮಚಾದೋ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅವರನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ನಮ್ಮ ಧರ್ಮ ಕೇಂದ್ರದ ಪಾಲಕರು, ಪೋಷಕರು, ರಕ್ಷಕರು ಆಗಿರುವ ಸಂತ ಜೋಸೆಫ್ ಅವರೊಂದಿಗೂ, ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ರಕ್ಷಣಾ ನಿಯಮಿಸಲ್ಪಟ್ಟವರಾಗಿಯೂ ದೈವ ಬೋಧನೆಯಿಂದ ಶಿಕ್ಷಿತರಾಗಿಯೂ ಧೈರ್ಯದಿಂದ ನಾವು ಹಾಡುವುದೇನೆಂದರೆ ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದ ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರೇ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಕ್ಷೇಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವವೇ ಶಾಂತಿಗಾಗಿ ಹಂಬಲಿಸುತ್ತಿದೆ. ಕರೋನಾ ಕಾಯಿಲೆಯಿಂದ ಸಿಲುಕಿಕೊಂಡ ನಮ್ಮ ಸಹೋದರ ಸಹೋದರಿಯರು ದುಃಖ ತಪ್ತರಾಗಿದ್ದಾರೆ. ಯಾರೂ ಸಂಧಾನ ಮಾಡುವವರಿಲ್ಲ, ಯಾರು ಶಾಂತಿ ಕೋರುವವರಿಲ್ಲ. ಪ್ರವೇಶ ಪುನರುತ್ಥಾನಗೊಂಡು ತಮ್ಮ ಪ್ರೇಷಕರಿಗೆ ಹೇಳದ್ದು ಶುಭವಾಗಲಿ, ಶಾಂತಿ ಲಭಿಸಲಿ.
ಅಶುಭವಾಗಲಿ, ಶಾಂತಿ ಲಭಿಸಲಿ. ಇದರಲ್ಲಿ ಇದೆ ನಿತ್ಯ ಜೀವ, ನಿತ್ಯ ನೆಮ್ಮದಿ, ಶಾಂತಿ, ಸಮಾಧಾನ. ಈ ಕ್ರಿಸ್ತನ ಶಾಂತಿಯನ್ನು ಪರರಿಗೆ ಕೋರೋಣ. ಶಾಂತಿ. ರೊಟ್ಟಿಯಿಂದ ಮಾತ್ರವಲ್ಲ ಮಾನವ ಜೀವಿಸುವುದು, ದೇವರ ವಾಕ್ಯದ ಒಂದೊಂದು ನುಡಿಯು ಅವನನ್ನು ನಿತ್ಯಕ್ಕೂ ಜೀವಿಸುವುದು ಎಂಬುದೇ ಪ್ರಭು ಯೇಸುವಿನ ವಾಕ್ಯವಾಗಿತ್ತು. ಪ್ರಭು ಯೇಸುವನ್ನು ಭುಜಿಸುವವನು ನಿತ್ಯಕ್ಕೂ ಜೀವಿಸುವನು, ಅವನು ಎಂದಿಗೂ ಸಾಯನು ಎಂದು ಹೇಳಿದ ಪ್ರಭು ಈ ಕಾರಣಕ್ಕಾಗಿ ಈ ಲೋಕದ ಆಹಾರಕ್ಕಾಗಿ ಹಾತೊರೆಯಬೇಡಿ, ಶಾಶ್ವತ ಜೀವ ಕೊಡುವ ರೊಟ್ಟಿಗಾಗಿ ಹಾತೊರೆಯಿರಿ ಎಂದು ಪ್ರಭು ಯೇಸು ತನ್ನ ಶರೀರ ಮತ್ತು ರಕ್ತವನ್ನು ಭುಜಿಸಿ ಪಾನ ಮಾಡಲು ಕೊಟ್ಟರು. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಕರೆಯಲ್ಪಟ್ಟವರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ. ನಾವು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇವೆ ಹಾಗೂ ನಿಮ್ಮನ್ನು ನಮ್ಮ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇವೆ. ನಾವು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇನ್.
ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕಾರ್ಮಿಕ ಸಂತ ಜೋಸೆಫರ ಹಬ್ಬದ ಈ ಪ್ರಯುಕ್ತ ಶುಭಾಶಯಗಳನ್ನು ಕೋರುತ್ತೇನೆ. ವಿಶೇಷವಾಗಿ ಈ ದಿವ್ಯ ಬಲಿ ಪೂಜೆಯನ್ನು ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳ ಅವಶ್ಯಕತೆಗಳಿಗಾಗಿ, ಶಾಂತಿ ಸಮಾಧಾನಕ್ಕಾಗಿ, ರಕ್ಷಣೆಗಾಗಿ ಈ ಬಲಿ ಪೂಜೆಯನ್ನು ಅರ್ಪಿಸಿಕೊಟ್ಟಿದ್ದೇವೆ. ಇಂದು ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಭಯಪಡುವುದು ಬೇಡ. ಪ್ರಭು ಯೇಸು ಈ ಲೋಕವನ್ನು ಬಿಟ್ಟು ಹೋಗುವ ಮೊದಲು ತನ್ನ ಪ್ರೇಷಿತರನ್ನು ಬರಮಾಡಿಕೊಂಡು ಕೊಟ್ಟ ಭರವಸೆ, ಭಯಪಡಬೇಡಿ, ನಾನು ನಿಮ್ಮೊಂದಿಗೆ ಇದ್ದೇನೆ. ಎಲ್ಲಿಯವರೆಗೆ? ಲೋಕ ಅಂತ್ಯವಾಗುವವರೆಗೂ ನಾನು ಸದಾಕಾಲ ನಿಮ್ಮಲ್ಲಿ ಇರುವೆ. ಕಷ್ಟದಲ್ಲೂ ನೋವಿನಲ್ಲೂ, ದುಃಖದಲ್ಲೂ ದುಗ್ಗಡದಲ್ಲೂ, ಶಾಂತಿ ಸಮಾಧಾನ ನೆಮ್ಮದಿ ಸೌಖ್ಯದಲ್ಲೂ, ಎಲ್ಲ ಹಂತದಲ್ಲೂ ನಾನು ನಿಮ್ಮಲ್ಲಿ ಇರುತ್ತೇನೆ. ಅದೇ ನಮಗೆ ಒಂದು ದೊಡ್ಡ ಭರವಸೆ. ಈ ಸಂದಿಗ್ಧ ಪರಿಸ್ಥಿತಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಭಯ ಭೀತಿಯಲ್ಲಿ ಇರಿಸಿದೆ. ಆದರೆ ನಾವು ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಿದ್ದೇವೆ. ದೇವರನ್ನು ಮರೆತು ದೇವರಿಗೆ ಮೊದಲು ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಈ ಕರೋನಾ ಕಾಯಿಲೆಯನ್ನು ತಡೆಗಟ್ಟಲು ದೇವರು ಕೊಡ್ತಿರುವ ಅನೇಕ ಮಾರ್ಗಗಳನ್ನು, ಅನೇಕ ದಾರಿಯನ್ನು, ಅನೇಕ ಸಲಹೆಗಳನ್ನು, ಅನೇಕ ಸೂಚನೆಗಳನ್ನು, ಅನೇಕ ರೀತಿಯ ಪರಿಹಾರವನ್ನು ಈ ಮನುಜ ಮಾಡುತ್ತಿದ್ದರು. ಇದೆಲ್ಲವೂ ದೇವರ ಜ್ಞಾನವಲ್ಲವೇ? ಯಾರೋ ಒಬ್ಬರು ದ್ವೇಷ ಇರಬಹುದು, ಹಾಗೆತನ ಇರಬಹುದು, ಇಲ್ಲದೆ ಇರಬಹುದು. ಇದು ಸಹಜ ಕಾಯಿಲೆ ಇರಬಹುದು, ಅಥವಾ ಮಾನವ ನಿರ್ಮಿತ ರೋಗ ಇರಬಹುದು. ಯಾವುದನ್ನು ನಾವು ದೂಷಿಸದೆ ನಾವು ದೇವರಲ್ಲಿ ಭರವಸೆ ಇಡೋಣ. ದೇವರು ನಮ್ಮನ್ನು ಕಾಪಾಡುವರು. ನಮ್ಮ ವಾರಿಯರ್ಸನ್ನು ನೋಡಿ,
ನಮ್ಮ ಆರಕ್ಷಕ ಸಿಬ್ಬಂದಿಯವರನ್ನು ನೋಡಿ, ನಮ್ಮ ಆಸ್ಪತ್ರೆಯ ದಾದಿಗಳನ್ನು ನೋಡಿ, ನರ್ಸ್ಗಳನ್ನು ನೋಡಿ ಹಾಗೂ ಸ್ವಯಂ ಸೇವಕರನ್ನು ನೋಡಿ ಎಷ್ಟೊಂದು ರೀತಿಯಲ್ಲಿ ಈ ಕಾಯಿಲೆಯನ್ನು ತಡೆಗಟ್ಟಲು ತನ್ನ ಪ್ರಾಣವನ್ನು ತೆತ್ತು ದುಡಿಯುತ್ತಿದ್ದಾರೆ, ಶ್ರಮಿಸುತ್ತಿದ್ದಾರೆ. ತಿನ್ನಲು ಅನ್ನವಿಲ್ಲ, ಕುಡಿಯಲು ನೀರಿಲ್ಲ. ಅನೇಕ ದಾನಿಗಳು ಮುಂದೆ ಬರುತ್ತಿದ್ದಾರೆ ಸ್ವತಂತ್ರವಾಗಿ ಸ್ವ ಇಚ್ಛೆಯಿಂದ. ರಾಜಕೀಯ ವ್ಯಕ್ತಿಗಳನ್ನು ಹೊರತುಪಡಿಸಿ ಅವರಲ್ಲೂ ಕೂಡ ಅನೇಕರು ಪ್ರಾಮಾಣಿಕತೆಯಿಂದ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆದರೆ ಅನೇಕ ಸ್ವಯಂ ಸೇವಕರು, ದಾನಿಗಳು, ಇವರಿಗೆ ನಮ್ಮ ಧನ್ಯವಾದ ಸಲ್ಲಿಸೋಣ. ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕರೋನಾ ಕಾಯಿಲೆಗೋಸ್ಕರ ಇದನ್ನು ನಿರ್ನಾಮ ಮಾಡುವುದಕ್ಕೋಸ್ಕರ ದುಡಿಯುತ್ತಿರುವ ಎಲ್ಲರಿಗಾಗಿ ನಮ್ಮ ಧನ್ಯವಾದಗಳನ್ನು ಹಾಗೂ ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಮನವಿಯನ್ನು ನಮ್ಮ ಪಾಲಕರು, ನಮ್ಮ ಪೋಷಕರು, ನಮ್ಮ ರಕ್ಷಕರು, ನಮ್ಮ ಮಾರ್ಗದರ್ಶಕರು ಆಗಿರುವ ನಮ್ಮ ಸಂತರಾದ ಜೋಸೆಫ್ ಇವರಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ಅದೇ ಪ್ರಕಾರ ಇಂದಿನ ಈ ಬಲಿ ಪೂಜೆಯನ್ನು ಅರ್ಪಿಸಲು ಸಹಕರಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು, ಸಂತ ಜೋಸೆಫರ ಆಶೀರ್ವಾದಗಳು. ನಮ್ಮ ಪ್ರಾರ್ಥನೆ ಮುಂದುವರಿಯಲಿ. ಈ ಒಂದು ಸಂಕಟ ಇಲ್ಲಿಗೆ ನಿಲ್ಲಲಿ, ಮುಂದುವರಿಯುವುದು ಬೇಡ. ನಾವು 3ನೇ ತಾರೀಕಿನವರೆಗೂ ಕಾಯ್ದುಕೊಂಡಿದ್ದೇವೆ, ಅದು ಪ್ರಶ್ನೆ ಅಲ್ಲ. ಬೇಗನೆ ನಿವಾರಣೆಯಾಗಲಿ, ಎಲ್ಲರೂ ಕೂಡ ದುಡಿಯುವಂಥವರಾಗಲಿ, ಜೀವಿಸುವಂಥವರಾಗಲಿ, ಶಾಂತಿ ಸಮಾಧಾನ ನೆಮ್ಮದಿಯಿಂದ ಬಾಳುವಂಥವಾಗಲಿ. ಆದುದರಿಂದಲೇ ನಾವು ಈ ಒಂದು ಕರೋನಾ ಕಾಯಿಲೆಗೆ ಭಯಪಡದೆ ನಮ್ಮ ಪ್ರಭು ಯೇಸುವಿನಲ್ಲಿ ಭರವಸೆಗಿಟ್ಟು ಜೀವಿಸೋಣ. ನಮ್ಮ ಪ್ರಭು ಯೇಸು ಪಾಲಕ ಸಂತ ಜೋಸೆಫರ ಭಿನ್ನಗಳ ಮೂಲಕ ನಮ್ಮನ್ನು ಆಶೀರ್ವದಿಸುವರು, ಕಾಪಾಡುವರು, ನಮಗಾಗಿ ಪ್ರಾರ್ಥಿಸುವರು. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗಾನಂದಗಳಿಂದ ನಮ್ಮನ್ನು ಪೋಷಿಸಿದ್ದೀರಿ. ಸಂತ ಜೋಸೆಫರ ಆದರ್ಶದಂತೆ ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೀತಿಗೆ ಸಾಕ್ಷಿ ನೀಡುತ್ತಾ ನಿರಂತರ ಶಾಂತಿಯ ಫಲವನ್ನು ನಾವು ಸದಾ ಅನುಭವಿಸುವಂತೆ ಮಾಡಿರೆಂದು ನಿಮ್ಮನ್ನು ವಿನಯದಿಂದ ಬೇಡುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೃತಜ್ಞತೆ ಸಲ್ಲಲಿ, ಮಹಿಮೆ, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗಾಗಲೇ ನಮ್ಮ ಮಹಾಧರ್ಮದೀಕ್ಷರಾದ ಪೀಟರ್ ಮಚೌದರ್ ಅವರು ಈ ತಿಂಗಳು 2ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಗೆ 7 ಗಂಟೆಗೆ ಕುಟುಂಬದ ಜ್ಞಾನೋಪದೇಶವನ್ನು ಪ್ರಾರಂಭಿಸಿದ್ದಾರೆ. ಈ ಒಂದು ಜ್ಞಾನೋಪದೇಶದಲ್ಲಿ ಕುಟುಂಬದ ಜೊತೆಗೂಡಿ ವಿಶೇಷವಾಗಿ ಮಕ್ಕಳಿಗೆ ಯಾವ ರೀತಿಯ ಒಂದು ಜ್ಞಾನೋಪದೇಶವನ್ನು ಧರ್ಮದೀಕ್ಷರು ಕೊಡುತ್ತಾರೆ ಎಂಬುದನ್ನು ನಿರೀಕ್ಷೆ ನೋಡುತ್ತಾ ಅದರಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ದಯವಿಟ್ಟು ಕುಟುಂಬಸ್ಥರು ನಾಳೆ ಸಂಜೆ 7 ಗಂಟೆಗೆ ಕ್ಯಾಟೆಕಿಸಮ್ ಕ್ಲಾಸನ್ನು, ಕುಟುಂಬದ ಜ್ಞಾನೋಪದೇಶವನ್ನು ಧರ್ಮದೀಕ್ಷರು ಪ್ರಾರಂಭಿಸಿದ್ದಾರೆ.
ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಸ್ವರ್ಗದ ರಾಣಿಯೇ ಆನಂದಿಸಿರಿ, ಹಲ್ಲೆಲೂಯಾ. ಏಕೆಂದರೆ ಯಾರನ್ನು ನಿಮ್ಮ ಉದರದಲ್ಲಿ ಧರಿಸಲು ನೀವು ಪಾತ್ರರಾದಿರೋ ಹಲ್ಲೆಲೂಯಾ. ಅವರು ತಾವು ಹೇಳಿದ ಪ್ರಕಾರ ಪುನರುತ್ಥಾನಗೊಂಡಿದ್ದಾರೆ. ಹಲ್ಲೆಲೂಯಾ. ನಮಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ, ಹಲ್ಲೆಲೂಯಾ. ಏಕೆಂದರೆ ಪ್ರಭು ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಸ್ವಾಮಿ, ನಮ್ಮ ಪ್ರಭುವಾದ ಕ್ರಿಸ್ತರ ಪುನರುತ್ಥಾನದಿಂದ ಈ ಭೂಲೋಕವನ್ನು ಆನಂದಪಡಿಸಲು ಅನುಗ್ರಹಿಸಿದ್ದೀರಿ. ಅವರ ಕನ್ಯಾ ಮಾತೆಯ ಮೂಲಕ ನಿತ್ಯ ಜೀವದ ಆನಂದವನ್ನು ನಾವು ಪಡೆಯುವಂತೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕನಸಲಿ ಬದುಕಲು ಕಂಡವರೇ, ಕನಸಿಗೆ ಜೀವ ಕೊಟ್ಟವರೇ, ಸಾವಿರ ಕನಸನ್ನು ಹೊತ್ತವರ ಬದುಕಲು ಅರಳಿಸಿರಿ. ಕನಸಲಿ ಬದುಕಲು ಕಂಡವರೇ, ಕನಸಿಗೆ ಜೀವ ಕೊಟ್ಟವರೇ, ಸಾವಿರ ಕನಸನ್ನು ಹೊತ್ತವರ ಬದುಕಲು ಅರಳಿಸಿರಿ. ಮೌನಕ್ಕೆ ಭಾಷೆ ಬರೆದವರೇ, ಮೌನಕ್ಕೆ ಹೃದಯ ತೆರೆದವರೇ, ಮೌನದಿ ಮರಿಯರ ಅರಿತವರೇ, ಧನ್ಯರಾದವರೇ. ಮೌನಕ್ಕೆ ಭಾಷೆ ಬರೆದವರೇ, ಮೌನಕ್ಕೆ ಹೃದಯ ತೆರೆದವರೇ, ಮೌನದಿ ಮರಿಯರ ಅರಿತವರೇ, ಧನ್ಯರಾದವರೇ. ಪುತ್ರರೊಡಗೂಡಿ ಅರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.